ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಅಂತಿಂಥ ವಿಚಾರ ಅಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ಸ್ಫೋಟಕ ದಾಖಲೆ ರಿಲೀಸ್. ರಾಜಭವನದ ರಾಜ್ಯಪಾಲರ ಫೋನ್ ಕದ್ದಾಲಿಕೆ ಮಾಡಿದ್ದಾರಾ? ರಾಜ್ಯಪಾಲರ ಫೋನ್ ಟ್ಯಾಪಿಂಗ್ ನಡೆಸ್ತಾ ಸರ್ಕಾರ. ಇದು ಸರ್ಕಾರವನ್ನೇ ಶೇಕ್ ಮಾಡುವಂಥ ಸುದ್ದಿ. ಮಿನಿಸ್ಟರೇ ಒಪ್ಪಿಕೊಂಡಿದ್ದು ಏನು? ಒಂದು ಕಡೆ ಇವತ್ತೆಲ್ಲ ಅಜಿತ್ ಪವಾರ್ ಸಾವಿನ ಸುದ್ದಿ ಎಲ್ಲ ಚಾನೆಲ್ಗಳನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಆದರೆ ಸೆಷನ್ನಲ್ಲಿ ಇವತ್ತು ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಇದು ಸರ್ಕಾರದ ದೊಡ್ಡ ತಲೆಯೇ ಉದುರುವಂತೆ ಮಾಡುತ್ತಾ? ಕಾನೂನು ಹೋರಾಟಕ್ಕೂ ಕೂಡ ಈಗ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ರಾಜ್ಯಪಾಲರ ಫೋನ್ ಟ್ಯಾಪಿಂಗ್ ಅನ್ನೋದು ಸಣ್ಣ ವಿಷಯ ಅಲ್ಲವೇ ಅಲ್ಲ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜ್ಯಪಾಲರಿಗೆ ಅಗೌರವ ತೋರಿದ ವಿಚಾರದಲ್ಲಿ ಜೋರು ಜಟಾಪಟಿ ಆಗ್ತಾನೇ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ವಿಶೇಷ ಅಧಿವೇಶನ ಮುಂದಕ್ಕೆ ಹೋಗುತ್ತೆ ಇದೇ ಮಾಡ್ತಾ ಇದ್ದಾರೆ. ಈಗ ಹೊಸದೊಂದು ದೊಡ್ಡ ವಿಚಾರ ತೆರೆದುಕೊಳ್ತಿರೋದು. ರಾಜ್ಯಪಾಲರಿಗೆ ಗೃಹ ಸಚಿವಾಲಯದಿಂದ ಅಂದರೆ ಅಮಿತ್ ಶಾ ಸಚಿವಾಲಯದಿಂದ ಫೋನ್ ಬಂದಿತ್ತ. ಅದನ್ನು ಸರ್ಕಾರ ಫೋನ್ ಟ್ಯಾಪಿಂಗ್ ಮಾಡಿ ತಿಳಿದುಕೊಂಡಿದೆಯಾ? ಸರ್ಕಾರ ರಾಜಭವನದ ಫೋನ್ ಟ್ಯಾಪಿಂಗ್ ಮಾಡಿದ್ದು ಹೌದಾದರೆ CM ಸಾಹೇಬರು ಕುರ್ಚಿ ಬಿಟ್ಟು ಇಳಿಬೇಕಾಗತ್ತೆ, ಡೌಟೇ ಇಲ್ಲ. ಅದಕ್ಕಿಂತ ಒಂದು ದೊಡ್ಡ ಅಪರಾಧ ಇನ್ನೊಂದಿರಲ್ಲ. ಕರ್ನಾಟಕ ಇತಿಹಾಸದಲ್ಲಿ ಫೋನ್ ಟ್ಯಾಪಿಂಗಿಗೆ ಕುರ್ಚಿ ಉರುಳಿರೋದಿದೆ, ಗೊತ್ತು ನಮಗೆ. ಈಗ ಅಂಥದ್ದೇ ಮತ್ತೊಂದು ಪ್ರಕರಣ ಆಗುತ್ತಾ? ಬಿಜೆಪಿ ಸಿಡಿಸಿರುವಂಥ ಬಿಗ್ ಬಾಂಬ್ ಏನು ನೋಡ್ತಾ ಹೋಗೋಣ. ಮೊದಲು ನೋಡಿ, ನಿನ್ನೆ ಮೊನ್ನೆಯಿಂದ ಜೋರಾಗಿತ್ತು ಜಟಾಪಟಿ HK ಪಾಟೀಲ್ರ ವಿರುದ್ಧ. ಯಾಕೆ HK ಪಾಟೀಲ್ರು ರಾಜ್ಯಪಾಲರು ಹೆದರ್ಕೊಂಡು ಓಡ್ ಹೋದ್ರು ಅಂತೆಲ್ಲ ಹೇಳಿದ್ದು ಆಕ್ರೋಶಕ್ಕೆ ಗುರಿಯಾಗಿತ್ತು. ರಾಜ್ಯಪಾಲರ ಬಗ್ಗೆ ಬಳಸುವ ಭಾಷೆ ಏನು, ಮತ್ತು ರಾಜ್ಯಪಾಲರ ವಿರುದ್ಧ ಮುಗಿ ಬಿದ್ದಿದ್ದು, ಅವ್ರ ಮೇಲೆ ಎಳೆದಾಡೋ ರೀತಿಯಲ್ಲಿ ನಡ್ಕೊಂಡಿದ್ದು ಅಂತೆಲ್ಲ ಏನು ಕ್ಷಮೆ ಯಾಚಿಸಬೇಕು ಸರ್ಕಾರ, ಮತ್ತು ಆ ಶಾಸಕರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರಲ್ಲ. ಈ ಹೊತ್ತಲ್ಲಿ ಸುರೇಶ್ ಕುಮಾರ್ ಅವರು, ಸೀನಿಯರ್ ಬಿಜೆಪಿ ನಾಯಕ ಸುರೇಶ್ ಕುಮಾರ್ ಅವರು ಒಂದು ವಿಚಾರ ತೆಗಿತಾರೆ. ದಾಖಲೆ ಸಮೇತ, ಕಡತಕ್ಕೆ ಹೋಗಿರೋ ದಾಖಲೆ ಸಮೇತ ಸಿದ್ದರಾಮಯ್ಯನವರು ಹಿಂದೆ ಭಾರದ್ವಾಜ್ ಅವರು ಇದ್ದಾಗ ಏನು ಹೇಳಿದ್ರು ಅನ್ನೋದನ್ನು ಇಟ್ಟು, ಈಗ ನೀವು ಹಾಗಾದರೆ ಈ ರಾಜ್ಯಪಾಲರನ್ನ ತಪ್ಪು ಮಾಡಿದ್ದಾರೆ ಅಂತದ್ದು ಹೆಂಗೆ ಹೇಳ್ತೀರಿ ಅಂತ ದಬಾಯಿಸೋಕೆ ಹೋಗ್ತಾರೆ. ಆಗ ಕೆಲವೊಂದು ವಿಚಾರಗಳು ತೆರೆದುಕೊಳ್ತವೆ. ಏನು ಹೇಳಿದ್ರು ಸುರೇಶ್ ಕುಮಾರ್ ಅವರು? ಸಿದ್ದರಾಮಯ್ಯನವರ ಭಾಷಣ, ಕಡತಕ್ಕೆ ಹೋಗಿರೋ ಅಂಶಗಳನ್ನೇ ತೆಗೆದು ಹೇಳ್ತಾ ಹೋಗ್ತಾರೆ. ರಾಜ್ಯಪಾಲರೇ, ಮಾನ್ಯ ರಾಜ್ಯಪಾಲರೇ, ಅವತ್ತು ಭಾರದ್ವಾಜ ಅವ್ರಿಗೆ ಹೇಳಿದ್ದು, ಬಿಜೆಪಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರು ಏನಂತ ಹೇಳಿರ್ತಾರೆ? ಇದು ಭ್ರಷ್ಟ ಸರ್ಕಾರ, ಓದಬೇಡಿ ಭಾಷಣನ ಅಂತ ಹೇಳಿರ್ತಾರೆ. ಅದು ಹೇಳ್ತಿದ್ದಂಗೆ ಬುಕ್ಕನ್ನು ಇಟ್ಟು ನಡೀತಾರೆ ರಾಜ್ಯಪಾಲರು ಅನ್ನುವ ವಿಷಯವನ್ನು ಪ್ರಸ್ತಾಪ ಮಾಡುತ್ತೆ ಬಿಜೆಪಿ. ಸೊ ಅವತ್ತು ರಾಜ್ಯಪಾಲರು ಮಾಡಿದ್ದು ತಪ್ಪಲ್ಲ, ಅದನ್ನು ನೀವು ಸಮರ್ಥನೆ ಮಾಡ್ಕೊಂಡಿದ್ರಿ. ಇವತ್ತು ರಾಜ್ಯಪಾಲರು ಓದಿದ್ದಾರೆ. ಎಷ್ಟು ಓದಿದ್ದಾರೆ? ಆರಂಭದ 2 ಲೈನು, ಲಾಸ್ಟಲ್ಲಿ 2 ಲೈನು ಅಷ್ಟೇ ಓದಿದ್ದಾರೆ. ಬೇರೆ ಭಾಷಣ ಏನು ತೊಗೊಂಡು ಬಂದಿಲ್ಲ ಅವರು. ನೀವು ಕೊಟ್ಟಿದ್ರಲ್ಲಿಯೇ ತನಗೆ ಬೇಕಾಗಿದ್ದಷ್ಟು ಓದೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಅಷ್ಟು ಮಾಡಿದ್ದಕ್ಕೆ ರಾಜ್ಯಪಾಲರನ್ನ ಸಂವಿಧಾನ ವಿರೋಧವಾಗಿ ನೀವು ನಡ್ಕೊಂಡಿದ್ದೀರಿ, ಅಗೌರವ ತೋರಿದ್ದೀರಿ. ಸೊ ಶಾಸಕರ ಮೇಲೆ ಕ್ರಮ ಆಗಬೇಕು, ಸರ್ಕಾರದ ವಿರುದ್ಧ ಆ್ಯಕ್ಷನ್ ಆಗಬೇಕು ಅಂತ ಬಿಜೆಪಿ ಜಟಾಪಟಿಗೆ ಇಳಿದಿತ್ತು. ಈ ಹೊತ್ತಲ್ಲಿ ನೋಡಿ, HK ಪಾಟೀಲ್ರು ಇವರು ಸಾಮಾನ್ಯ ಒಬ್ಬರು ಶಾಸಕರೂ ಅಲ್ಲ, ಸಾಮಾನ್ಯ ನಾಯಕ ಅಲ್ಲ, ಇವರು ಕಾನೂನು ಸಚಿವರು. ಸದನದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದರಲ್ಲೂ ಕಾನೂನು ಸಚಿವರು ಅಂದರೆ ಅದಕ್ಕೊಂದು ದೊಡ್ಡ ವೇಟೇಜ್ ಇರುತ್ತೆ. ಏನಂತ? ರಾಜ್ಯಪಾಲರಿಗೆ ಡೆಲ್ಲಿಯಿಂದ ಫೋನ್ ಬಂದಿತ್ತು. ರಾಜ್ಯಪಾಲರಿಗೆ ಡೆಲ್ಲಿಯಿಂದ ಫೋನ್ ಬಂದಿತ್ತು ಅನ್ನೋದನ್ನು ಅವರು ಒಂದು ಸಲ ಹೇಳಲ್ಲ. ಸಾಮಾನ್ಯವಾಗಿ ಇವರು ಬಿಜೆಪಿ ಕೈಗೊಂಬೆ ಸೂತ್ರಧಾರಿಗಳಲ್ಲಿದ್ದಾರೆ, ಇಂಥ ಆರೋಪಗಳನ್ನು ಮಾಡೋದು ಬೇರೆ. ಬಟ್ ಅಧಿಕೃತವಾದ ಸ್ಟೇಟ್ಮೆಂಟ್ ಕೊಡ್ತಾರೆ HK ಪಾಟೀಲ್ರು, ಡೆಲ್ಲಿಯಿಂದ ಫೋನ್ ಬಂದಿತ್ತು. ಹಾಗಾದರೆ ನೀವು ಸಾಬೀತು ಮಾಡ್ತೀರಾ? ಗೃಹ ಸಚಿವಾಲಯದಿಂದ ಡೆಲ್ಲಿಯಿಂದ ಕಾಲ್ ಬಂದಿಲ್ಲ ರಾಜಭವನಕ್ಕೆ ಅನ್ನೋದನ್ನು ಸಾಬೀತು ಮಾಡ್ತೀರಾ ಅಂತ ಬಿಜೆಪಿ ಅವರನ್ನು ಕೇಳ್ತಾರೆ ಮಾನ್ಯ ಸಚಿವ HK ಪಾಟೀಲ್ರು. ಅದು ಒತ್ತಿ ಒಂದಿನ ಅಲ್ಲ, 2ನೇ ದಿನ ಕೂಡ ಕೇಳ್ತಾರೆ. ರಾಜ್ಯಪಾಲರಿಗೆ ಎಲ್ಲಿಂದ ಕರೆ ಬಂದಿತ್ತು ಅನ್ನೋದು ಗೊತ್ತು ಅಂತ. ಹಾಗಾದರೆ ರಾಜಭವನದ ಫೋನ್ ಟ್ಯಾಪಿಂಗ್ ಆಯಿತು ಅಂತ ಆಯ್ತಲ್ಲ. ಬಿಜೆಪಿ ಈಗ ಇದನ್ನು ಹಿಡ್ಕೊಂಡು ಮುಗಿ ಬಿದ್ದಿದೆ. ನಿಮಗೆ ಪಕ್ಕಾ ಮಾಹಿತಿ ಇದೆ ಅನ್ನೋದನ್ನು ಸ್ವತಃ HK ಪಾಟೀಲ್ರು ಒಪ್ಕೊಳ್ತಿದ್ದಾರೆ. ಡೆಲ್ಲಿಯಿಂದ ಕಾಲ್ ಮಾಡಿದ್ದನ್ನು ಕಾಂಗ್ರೆಸ್ಸು ಕಂಡು ಹಿಡ್ತಿದೆ. ಅಂದರೆ ರಾಜ್ಯಪಾಲರಿಗೆ ಎಲ್ಲೆಲ್ಲಿಂದ RSS ಕಚೇರಿಯಿಂದ ಕಾಲ್ ಬಂದಿತ್ತು ಮತ್ತು
ಡೆಲ್ಲಿಯಿಂದ ಗೃಹ ಸಚಿವರ ಕಡೆಯಿಂದ ಕಾಲ್ ಬಂದಿತ್ತು ಅನ್ನೋದನ್ನು ಅಷ್ಟು ಅಧಿಕೃತವಾಗಿ ಹೇಳ್ತಾರೆ ಅಂದರೆ ಫೋನ್ ಟ್ಯಾಪಿಂಗ್ ಆಗಿದೆ. ರಾಜ್ಯಪಾಲರ ಬಗ್ಗೆ ಈ ರೀತಿಯದ್ದೊಂದು ಆರೋಪ ಮಾಡೋದು ಸುಮ್ಮನೆ ಅಂತೂ ಮಾಡೋಕ್ಕಾಗಲ್ಲ. ಅದರಲ್ಲೂ ಕಾನೂನು ಸಚಿವರು ಹಿಂಗೆ ಹೇಳ್ತಾರೆ ಅಂದರೆ ತಾನೇ ತನ್ನ ಕಾಲ ಮೇಲೆ ಕಲ್ಲೆತ್ತು ಹಾಕ್ಕೊಂಡಿದೆ ಕಾಂಗ್ರೆಸ್. ಈಗ ಇದು ರಾಜಭವನದ ಫೋನ್ ಟ್ಯಾಪಿಂಗ್ ಬಾಂಬ್ ಆಗಿದೆ. ಫೋನ್ ಟ್ಯಾಪಿಂಗ್ ಮಾಡ್ತಾರೆ ರಾಜ್ಯಪಾಲರದ್ದು ಅಂದರೆ ಒಂದು ಕ್ಷಣ ಕೂಡ CM ಕುರ್ಚಿ ಮೇಲೆ ಕೂರೋದಕ್ಕೆ ಅರ್ಹತೆಯನ್ನು ಹೊಂದಿರಲ್ಲ. ಅಂತಹ ಆರೋಪವನ್ನು BJP ಮಾಡ್ತಿದೆ. ಈಗ ಅಲ್ಲಿ ನಾವು ಮಾಡಿದ್ದನ್ನ ನೀವು ಹೆಂಗೆ ತೋರಿಸ್ತೀರಲ್ಲ, ನೀವು ಡೆಲ್ಲಿಯಾಗಿಂದ ಫೋನ್ ಮಾಡಿಸಿ ಗವರ್ನರ್ ಅರ್ಧಕ್ಕೆ ಹೋಗೋಂಗೆ ಮಾಡ್ತೀರಲ್ಲ, ಅದನ್ನ ನಾವು ಹೇಳಬೇಕಾಗತ್ತೆ. ಈಗ ಎರಡೇ ಸಲ ಹೇಳ್ತೀನಿ ಕೇಳ್ರಿ. ಈ ರಾಜ್ಯಪಾಲರು ಯಾರ ಕೈ ಕೇಳಿ ಕೆಲಸ ಮಾಡ್ತಾರೆ? ಹೋಮ್ ಮಿನಿಸ್ಟ್ರಿ ಕೇಳಿ ಕೆಲಸ ಮಾಡ್ತಾರೆ. ಈಗ ಒಂದು ವಾರ ಆಯ್ತು ನಮ್ಮ ಸಭೆ ಚರ್ಚೆ ಮಾಡಕತ್ತಿ. ಮೊದಲನೇ ದಿವಸನ ನಾನು ಹೇಳಿದ್ದೆ ಈಗ ಫೋನ್ ಕರೆ ಬರ್ತಾ ಇದೆ ಅಂತೇಳಿ. ವಾಟ್ ಈಸ್ ಯುವರ್ ಹೋಮ್ ಮಿನಿಸ್ಟ್ರಿ ಡೂಯಿಂಗ್ ಇನ್ Delhi? Should they not at least issue a press note saying that there is no communication between Home Ministry and Rajyapal? ಹೇಳ್ಬೇಕಾ ಹೇಳ್ಬಾರ್ದು? ಕಾಂಗ್ರೆಸ್ ಅವರು ಅಂತ ಒಪ್ಕೊಂಡಂಗಾಗೈತೆ. ಮಾಡ್ಬಿಟ್ಟಿದ್ದೀನಿ, ಅಪರಾಧ ಮಾಡಿದ್ದೀನಿ. ಯಾಕಿನ್ನು ನನ್ನ ಅಪರಾಧ ಆಧಾರ ಸಹಿತ ಆರೋಪ ಮಾಡ್ತಾ ಇದ್ದಾರೆ. ನೀವು ಉತ್ತರ ಇಲ್ಲ, ಈಗ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಫೋನ್ ಟ್ಯಾಪಿಂಗ್ ಮಾತಾಡಕ್ಕೆ ಅವಕಾಶ ಕೊಡ್ರಿ, ಮಾತಾಡಕ್ಕೆ ಅವಕಾಶ ಕೊಡ್ರಿ. ಹೌದು, ಮಾತಾಡಕ್ಕೆ ಅವಕಾಶ ಕೊಡ್ರಿ. ನಾನು ಮತ್ತೆ ಸ್ಪಷ್ಟಗೊಳಿಸ್ತೇನೆ. ಉದ್ದೇಶಪೂರ್ವಕವಾಗಿ ರಾಜಭವನದ ಫೋನ್ ಟ್ಯಾಪಿಂಗ್ ನಲ್ಲಿ ರಾಜ್ಯ ಸರ್ಕಾರ ಕೈ ಹಾಕಿದೆ ಅನ್ನೋದನ್ನ ಮಾನ್ಯ ಕಾನೂನು ಸಚಿವರು ಒಪ್ಪಿಕೊಂಡಿದ್ದಾರೆ. ಇದನ್ನು ಸಹಿಸ್ಕೋಬೇಕು ಅಂದ್ರೆ ಹೆಂಗಾಗುತ್ತೆ ಸರ್? ನಿನ್ನೆ ಅದನ್ನ ಹೇಳಿದ್ರು, ಇವತ್ತು ಅವರು ಅದನ್ನ ಹೇಳಿದ್ದಾರೆ. ಅದರ ಫೋನ್ ಟ್ಯಾಪಿಂಗ್ ನಡೀತಾ ಇದೆಯಾ? ಹೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಸ್ವಲ್ಪ ದಯವಿಟ್ಟು ಮಾಡ್ಕೊಳ್ರಿ. ನಾವ್ ಹೇಳಿದಲ್ಲ, ಅವರೇ ಹೇಳಿದ್ದು. ನಾವ್ ಹೇಳಿದಲ್ಲ, ಪದೇ ಸದನದಲ್ಲಿ ಹೇಳಿರೋದು, ಪದೇ ಸದನದಲ್ಲಿ ಹೇಳಿರೋದು. ಆದರೆ ಫೋನ್ ಕದ್ದಲಿಕ್ಕೆ ನಡೀತಾ ಇಲ್ಲ. ಇಂಥ ಸರ್ಕಾರ ಪರೀಕ್ಷೆ ಮಾಡಿಲ್ಲ. ರಾಜ್ಯಭವನದ ಫೋನ್ ಕದ್ದಲಿಕೆಯನ್ನು ಮಾಡುವಷ್ಟರ ಮಟ್ಟಿಗೆ ನಿಕೃಷ್ಟ ಸ್ಥಿತಿಗೆ ಸರ್ಕಾರ ಇಳಿದಿದೆ ಇವತ್ತು. ಈ ಸ್ಥಿತಿ ಬರಬಾರ್ದಿತ್ತು ಈ ಸರ್ಕಾರಕ್ಕೆ. ಡೆಲ್ಲಿಯಿಂದ ಫೋನ್ ಬರ್ತಾ ಇದೆ ಅಂತ ಹೇಳಿ ಹೆಂಗೆ ಕಾನೂನು ಸಚಿವರು ಸದನದಲ್ಲಿ ಒಪ್ಕೊಳ್ತಾರೆ? ಮೊನ್ನೆ ಹೇಳಿದ್ರು, ಇವತ್ತು ಹೇಳಿದ್ರು. ಅಧಿಕೃತ ದಾಖಲೆ ಬಿಡುಗಡೆ ಮಾಡಿ ಕೇಶವ್ ಕೃಪೆಯಿಂದನೂ ಫೋನ್ ಹೋಗುತ್ತೆ. ಮಾಡ್ತಾ ಇದ್ದಾರೆ. ಏನ್ ಐಟಿ ಸಚಿವರು ಸೇರಿ ಷಡ್ಯಂತ್ರ ಆಯ್ತ್ರಿ, ಮಾಡ್ತಾ ಫೋನ್ ಟ್ಯಾಪಿಂಗ್ ವಿಷಯವನ್ನ ಮಾಡಿರೋದು. ದಯಮಾಡಿ ಕಾನೂನು ಸಚಿವರು ಮೊನ್ನೆ ಸದನದಲ್ಲಿ ಏನ್ ಹೇಳಿದ್ರು, ಇವತ್ತು ಸದನದಲ್ಲಿ ಏನ್ ಹೇಳಿದ್ದಾರೆ, ದಯಮಾಡಿ ಎಕ್ಸ್ಪ್ಲೇಷನ್ ಕೊಡಿ. ಎಕ್ಸ್ಪ್ಲೇಷನ್ ಕೊಡಿ, ಆಮೇಲೆ HK ಪಾಟೀಲ್ರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು. ಅವರು ಮೊನ್ನೆನೂ ಒಂದು ಮಾತು ಹೇಳಿದ್ರು, ಇವತ್ತು ಅದನ್ನ ರಿಪೀಟ್ ಮಾಡ್ತಾ ಇದ್ದಾರೆ. ಇದು ಒಂಥರ ಹ್ಯಾಬಿಚುಯಲ್. ಇದು ಏನ್ ಹೇಳ್ತಾ ಇದ್ದಾರೆ, ರಾಜಭವನಕ್ಕೆ ದೆಹಲಿಯಿಂದ ಎಷ್ಟು ಫೋನ್ ಬರುತ್ತೆ, ಎಷ್ಟು ಫೋನ್ ಆ ಡೈರೆಕ್ಷನ್ ಮೇಲೆ ಮಾಡ್ತಾ ಇದ್ದಾರೆ ಅಂತ ಬಹಳ ಸ್ಪಷ್ಟವಾದ ಅವರದೇ ಆದ ಶೈಲಿನಲ್ಲಿ ಹೇಳಿದ್ದಾರೆ. ದಟ್ ಮೀನ್ಸ್ ದಿಸ್ ಗವರ್ಮೆಂಟ್ ಈಸ್ ಟ್ಯಾಪಿಂಗ್ ದ ಟೆಲಿಫೋನ್ ಕಾಲ್ಸ್ ಆಫ್ ರಾಜಭವನ್. ಇದರಿಂದ ಗೊತ್ತಾಗುತ್ತೆ. ಸಂದರ್ಭದಲ್ಲಿ ನಾವೇನು ಆ ವಿಚಾರನ ತೆಗೆದಿಲ್ಲ. ಗೌರವಾನ್ವಿತ ಲಾ ಮಿನಿಸ್ಟ್ರು ಬೇರೆ ಯಾರನ್ನ ಹೇಳಿದ್ರು ಪರವಾಗಿಲ್ಲ. ಲಾ ಮಿನಿಸ್ಟ್ರು ಆನ್ ದಿ ಫ್ಲೋರ್ ಹೇಳಿದ್ದಾರೆ, ಅದು ರೆಕಾರ್ಡ್ಗೆ ಹೋಗಿದೆ. ರಾಜ್ಯಪಾಲರದ ಫೋನು ಟ್ಯಾಪಿಂಗ್ ತರ ಮಾತಾಡಿದ್ದಾರೆ ಅವರು. ರಾಜ್ಯಪಾಲರು ಡೆಲ್ಲಿಯಿಂದ ಫೋನ್ ಬಂತು,
ಅದ್ರ ಪ್ರಕಾರ ನಡ್ಕೊಂತಾರೆ ಅಂತ ಹೇಳಿ. ಹೆಂಗ್ ಗೊತ್ತಾಯ್ತು ಇವ್ರಿಗೆ, ಎಚ್ ಕೆ ಪಾಟೀಲ್ ಅವ್ರಿಗೆ? ಒಂದೇ ನಿಮಿಷ ಮಾತಾಡ್ತೀರಿ, ಲೆಟ್ ಹಿಮ್ ಟಾಕ್. ಪ್ರಿಯಾಂಕಾ ಅವರೇ ಮಾತಾಡ್ಲಿ. ಆಮೇಲೆ ಪ್ರತಿಯೊಂದಾಗ ಆ ಕಡೆ ಈ ಕಡೆ ಪ್ರತಿಯೊಂದು ಮಾತಿಗೆ ಅಲ್ಲಿ ಇಲ್ಲಿಂದ ಮಾತಾಡೋದು ಏನು ಅರ್ಥ ಇಲ್ವ ಇದಕ್ಕೆ? ಅಂಗನವಾಡಿ ಮಿನಿಸ್ಟರ್ ಅಂತ ಆಯ್ತು, ಒಂದ್ ಸೆಕೆಂಡ್ ಅದಲ್ಲ ಗಲಾಟೆ ಆಗ್ತದ. ದಯವಿಟ್ಟು ಸಭಾಧ್ಯಕ್ಷ, ಈಗ ಅಧ್ಯಕ್ಷರೇ, ಈ ಲಾರ್ಡ್ ಆಫ್ ದಿ ಲಾಸ್ಟ್ ಬೆಂಚಸ್ ಅವರಲ್ಲ, ಅಲ್ಲಾಗ್ಲಿ ಇಲ್ಲಾಗ್ಲಿ ಭಯ ಆಯ್ತದೆ ಸಭಾಧ್ಯಕ್ಷರು. ಏನು ಸ್ವಲ್ಪ ಪಕ್ಕ ಇವರು ಮಿನಿಸ್ಟರೇ ಕೊಡ್ತಿರೋ ಮಾಹಿತಿ ಆಧಾರದಲ್ಲಿ ನಾವು ಹೇಳ್ತಿದ್ದೀವಿ, ರಾಜಭವನದ ಫೋನ್ ಟ್ಯಾಪಿಂಗ್ ಆಗಿದೆ, ಹಿಂಗಾದ್ರೆ ಈ ಸರ್ಕಾರವೇ ಇರಬಾರ್ದು ಇನ್ನು ಮುಂದೆ ಅಂತ. ಸೊ ಅಷ್ಟು ದೊಡ್ಡ ಆಯಾಮ ಪಡ್ಕೊಂಡಿದೆ. ರಾಜ್ಯಪಾಲರಿಗೆ ಯಾರ ಕಡೆಯಿಂದ ಕಾಲ್ ಬಂದಿತ್ತು ಅಂತ ಅಧಿಕೃತವಾದ ಮಾಹಿತಿಯನ್ನು ಕೊಡುತ್ತೆ ಸರ್ಕಾರ. ಅಂದರೆ ಇದು ಎಷ್ಟು ದೊಡ್ಡ ಡೆವಲಪ್ಮೆಂಟ್ ಅಂದರೆ, ರಾಜ್ಯದಲ್ಲಿ ರಾಜ್ಯಪಾಲರಿಗೆ ಯಾವುದೇ ಸೇಫ್ಟಿ ಇಲ್ಲ ಅನ್ನೋದು ಒಂದು ಕಡೆ. ಆದರೆ ರಾಷ್ಟ್ರಪತಿಗಳಿಗೆ ದೂರು ಕೊಟ್ಟಿದ್ದಾರೆ ರಾಜ್ಯಪಾಲರು. ಏನೇನಾಯಿತು, ಶಾಸಕರು ಮುಗಿ ಬಿದ್ದಿದ್ದು, ಮತ್ತು ಎಷ್ಟು ಗಲಾಟೆ ಆಯಿತು ಅಲ್ಲಿ, ಕೆಲವರೆಲ್ಲ ಕೈ ತೋರಿಸ್ಕೊಂಡು ಮಾತಾಡೋಕ್ಕೆ ಬರ್ತಾರೆ, ಅಡ್ಡ ಹಾಕ್ತಾರೆ. ಇದೆಲ್ಲ ಸಂಪೂರ್ಣ ರಿಪೋರ್ಟನ್ನು ರಾಷ್ಟ್ರಪತಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಈ ಸಂಪೂರ್ಣ ಪ್ರಕರಣ ರಾಷ್ಟ್ರಪತಿ ಅಂಗಳ ತಲುಪಿದ್ದಾಗಿದೆ. ಈಗ ನೋಡಿದ್ರೆ ಇದು ಹೋಗುತ್ತೆ, ಇದು ಕಡತಕ್ಕೆ ಹೋಗುತ್ತೆ. ಕಾನೂನು ಸಚಿವರು ಹೇಳಿದ್ದು ಲೈಟಾಗಿ ತಗೊಳ್ಳೋ ಹಾಗಾಗಲ್ಲ, ಯಾಕಂದರೆ ಕಡತಕ್ಕೆ ಹೋಗುತ್ತೆ. ಗೃಹ ಸಚಿವರಿಂದ ರಾಜ್ಯಪಾಲರಿಗೆ ಇನ್ಸ್ಟ್ರಕ್ಷನ್ ಅನ್ನುವಂಥ ಸ್ಟೇಟ್ಮೆಂಟು ಕಡತಕ್ಕೆ ಹೋಗುತ್ತೆ. ಸೊ ಇಷ್ಟು ದೊಡ್ಡ ಸ್ಟೇಟ್ಮೆಂಟನ್ನು ಲೈಟಾಗಿ ತಗೊಳ್ಳದೆ ಇದ್ಮೇಲೆ ಅದು ಫೋನ್ ಟ್ಯಾಪಿಂಗ್ ಅಂತ ಆಗತ್ತೆ. ರಾಜ್ಯ ಸರ್ಕಾರಕ್ಕೆ ಇದು ಅರಗಿಸಿಕೊಳ್ಳಲಾರದ ಆಘಾತ. ಮಂತ್ರಿ ಬಾಯಿಂದಲೇ ಹೊರಬಿದ್ದಿರುವಂಥ ಸೀಕ್ರೆಟ್. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತ ಮುಗಿಬಿದ್ದಿದ್ದಾರೆ. ಅಹೋರಾತ್ರಿ ಧರಣಿಗೂ ಕೂಡ ಈಗ ಸಿದ್ಧತೆ ನಡೀತಿದೆ. ಒಂದು ಕಡೆ ತಿಮ್ಮಾಪುರ ಅವರ 6,000 ಕೋಟಿ ಹಗರಣದ ಆರೋಪ, ತಿಮ್ಮಾಪುರ ವಿರುದ್ಧ ದೂರು ದಾಖಲಾಗಿದೆ. ಈಗ ಮದ್ಯ ಮಾರಾಟಗಾರರ ಸಂಘದವರು ಕೂಡ ಒಂದೊಂದು ತಿಂಗಳಿಗೆ ಎಷ್ಟೆಷ್ಟಾಗಿದೆ ಅನ್ನುವ ಲೆಕ್ಕ ಹಿಡ್ಕೊಂಡು ಸಂಪೂರ್ಣವಾಗಿ ಪಿನ್ ಟು ಪಿನ್ ಡೀಟೇಲ್ಸನ್ನು ರಾಹುಲ್ ಗಾಂಧಿ ಅವ್ರಿಗೂ ಬರೀತಿದ್ದಾರೆ. ಸಿದ್ದರಾಮಯ್ಯನವರೇ ಮಾಹಿತಿ ಕೊಟ್ಟರು, ದಾಖಲೆ ಕೊಟ್ಟರು, ರೆಸ್ಪಾಂಡ್ ಮಾಡ್ತಿಲ್ಲ. ಯಾಕಂದರೆ ಅವ್ರ ಕಡೆಯವ್ರಿಗೆ ಪಾಲು ಹೋಗ್ತಿದೆ, ರೆಗ್ಯುಲರ್ ಆಗಿ ಮಂತ್ಲಿ ಮನಿ ಹೋಗ್ತಿದೆ. ಹಾಗಾಗಿ ಇವರು ಸಿದ್ದರಾಮಯ್ಯನವ್ರು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ BJP ಮುಗಿಬಿದ್ದಿದೆ. ಮದ್ಯ ಮಾರಾಟಗಾರರ ಸಂಘದವರು ಸಾಕ್ಷಿ ಕೊಡ್ತೀವಿ ನಾವು, ಕೆಲವಕ್ಕೆ ಸಾಕ್ಷಿ ಇದೆ, ಕೆಲವಕ್ಕೆ ಇಲ್ಲ, ಅದಕ್ಕೆ ಕೊಡೋಕ್ಕೂ ಆಗಲ್ಲ. ಆದರೆ ತಿಮ್ಮಾಪುರ ಅವರು ಮತ್ತು ನೇರವಾಗಿ CMಗೂ ಪಾಲು ಹೋಗುತ್ತೆ ಅನ್ನೋ ರೀತಿಯಲ್ಲೇ ಸ್ಫೋಟಕ ಬಾಂಬ್ ಸಿಡಿದಿದ್ದು ಈಗ ಸರ್ಕಾರಕ್ಕೆ ತಾನೇ ಕರೆದ ಅಧಿವೇಶನ ಮಗ್ಗಲ ಮುಳ್ಳಾಗಿ ಪರಿಣಮಿಸಿದೆ. ಬಹಳ ದೊಡ್ಡ ಡೆವಲಪ್ಮೆಂಟ್ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ. ಒಂದು BJP ಇದನ್ನ ಕಾನೂನು ಹೋರಾಟಕ್ಕೆ ಕೈಗೆತ್ಕೊಳ್ಬಹುದು. BJP ಇಲ್ಲಿ ಬಿಗ್ ಸ್ಟೆಪ್ ಅನ್ನು ತಗೊಳ್ಬಹುದು. ಹಕ್ಕುಚ್ಯುತಿಯಿಂದ ಹಿಡಿದು ಅಲ್ಲಿ ಸಭಾಪತಿಗಳು ಮತ್ತೊಂದು ವಿರೋಧ ಪಕ್ಷ ನಾಯಕರಿಗೆಲ್ಲ ಅವಹೇಳನ ಇಂಥದ್ದೆಲ್ಲ ಬರ್ತಿದೆ. ಮತ್ತೆ ಅಲ್ಲಿ ರೂಲ್ ಬುಕ್ ಅನ್ನ ಹರಿದು ಆಕ್ರೋಶ ವ್ಯಕ್ತಪಡಿಸಿದೆ. ಅಷ್ಟು ಜೋರಾಗಿದೆ ಸೆಷನ್ ನಲ್ಲಿ ಜಟಾಪಟಿ. ಈ ಕಡೆ ರಾಜ್ಯಪಾಲರು ಈ ಕೇಸನ್ನು ತುಂಬಾ ಸೀರಿಯಸ್ ಆಗಿ ತಗೊಳ್ಬಹುದು. ರಾಜ್ಯಪಾಲರು ತನ್ನ ವಿರುದ್ಧ ತನಗೆ ಗೃಹ ಸಚಿವಾಲಯದಿಂದ ಡೆಲ್ಲಿಯಿಂದ ಇನ್ಸ್ಟ್ರಕ್ಷನ್ ಬಂದಿದೆ, ಫೋನ್ ಬಂದಿದೆ ಅನ್ನುವಂಥ ಆರೋಪವನ್ನು, ಕಡತಕ್ಕೆ ಹೋಗುವಂಥ ಆರೋಪ ಇದು ಕಾನೂನು ಸಚಿವರು ಮಾಡಿರೋದು. ಸೊ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಬಹುದು. ಹೇಗೆ ಗೊತ್ತಾಯ್ತು ಇವ್ರಿಗೆ ಕಾಲ್ ಬಂದಿದ್ದು? ಗೊತ್ತಾಗಿದೆ ಅಂದಮೇಲೆ ಏನೋ ಒಂದು ನಡೆದಿದೆ ಇಲ್ಲಿ, ಟೆಕ್ನಿಕಲಿ ಏನೋ ಒಂದು ಮಾಡಿದ್ದಾರೆ ಅಂತ ಆಯ್ತಲ್ವಾ. ಸೊ ರಾಜ್ಯಪಾಲರು ಈ ನಿಟ್ಟಿನಲ್ಲಿ ಅತಿ ದೊಡ್ಡ ಹೆಜ್ಜೆಯನ್ನೇ ಇಡಬಹುದಾಗಿದೆ. ಇಲ್ಲಿ ರಾಷ್ಟ್ರಪತಿ ಮೊರೆ ಹೋಗಿದ್ದಾರೆ ಆಲ್ರೆಡಿ ರಾಜ್ಯಪಾಲರು ಈ ಕೇಸ್ಗೆ ಸಂಬಂಧಪಟ್ಟಂತೆ. ಇದು ಇನ್ನೊಂದು ಮೆಗಾ ಡೆವಲಪ್ಮೆಂಟ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.